ನಮ್ಮ ತಮಿಳುನಾಡಿನಲ್ಲಿ there was one gentleman by name ತಿರುವಲ್ಲುವರ್ ಅಂತ ಹೇಳ್ಬಿಟ್ಟು. ತಾವು ನೋಡಿದ್ದೀರಾ? ಓಲ್ಡ್ ಮ್ಯಾನ್, ಭಾಳ ಒಂದು ದೊಡ್ಡ ಒಂದು ವೈಟ್ ಕಲರ್ ಬಿಯರ್ಡ್ ಇತ್ತು. ತಾವೆಲ್ಲ ನೋಡಿದ್ದೀರಾ ಟಿವಿದಲ್ಲಿ, ಪೇಪರ್ನಲ್ಲಿ? ಜಾಸ್ತಿ ಇಲ್ಲ, ಒಂದು 2300 ಇಯರ್ಸ್ ಹಿಂದೆ ಒಬ್ಬರು ವಾಸ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಫೇಸ್ಬುಕ್, ವಾಟ್ಸಪ್ ಎಲ್ಲ ಏನಿಲ್ಲ. 2300 ವರ್ಷಕ್ಕೆ ಹಿಂದೆ ತಿರುವಲ್ಲುವರ್ ಅಂತ ಹೇಳ್ಬಿಟ್ಟು there was a fantastic fellow. ನಾವ್ಯಾರು ನೋಡಿಲ್ಲ, ನಾವೆಲ್ಲ ಕಿವಿದಲ್ಲಿ ನಮಗೆ ಮಾತು ಬಂದಿದ್ದು. ಅವರು ತಿರುಕುರಲ್ನೊಂದು ಬರೆದಿದ್ದಾರೆ. ಈ ರೋಟ್ ಸಮಥಿಂಗ್ ಕಾಲ್ಡ್ ತಿರುಕುರಲ್. ತಿರುಕುರಲ್ ತಮಿಳಿನಲ್ಲಿ ಒಂದು ಅಗರಾದಿ. ಇದರಲ್ಲಿ ಈ ರೋಟ್ ಅಬೌಟ್ 1330 ಸಣ್ಣ ಸಣ್ಣ 2 ಲೈನ್ಸ್ ಬರೆದಿದ್ದಾರೆ. 1330 2 ಲೈನ್ಸ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ. ಅರತ್ತುಪಾಲ್, ಪುರುಟ್ಪಾಲ್, ಕಾಮತ್ತುಪಾಲ್. ನಮ್ಮ ಹೋಲ್ ಲೈಫ್ ಏನಿದೆ, ಅರಂ ಪೊರುಲ್ ಇನ್ಬಮ್ನ ಹೇಳ್ತೀವಿ. ಮನಿ, ಪ್ಲೆಷರ್ ಅಂಡ್ ಎಥಿಕ್ಸ್, ಅದು 3 ಬಗ್ಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ. ಅದರಲ್ಲಿ ಒಂದು ಅರತ್ತುಪಾಲ್ನ ಒಂದು ಕಾನ್ಸೆಪ್ಟ್ ಅಬೌಟ್ ಎಥಿಕ್ಸ್ನಲ್ಲಿ ಒಂದು ಬರೀತಾರೆ. ಒಂದು ತಂದೆ ತಾಯಿಗೆ ದೊಡ್ಡ ಖುಷಿ ಏನು ಕೊಡ್ತದೆ, ತಮಗೆ ಜಾಸ್ತಿ ಹ್ಯಾಪಿನೆಸ್ ಏನು ಕೊಡ್ತದೆ ತಂದೆಯಾಗಿ ತಾಯಾಗಿನ ತಮಿಳಿನಲ್ಲಿ ಹೇಳಿ ಟ್ರಾನ್ಸ್ಲೇಟೆಡ್ ಟು ಕನ್ನಡ. ಈಂಡ್ರ ಪೊಳಿದುನು ಪೆರಿದು ಒಕ್ಕುಂ ತನ್ನ ಮಗನೇ ಸಾಂಡ್ರೋನ ಕೇಟ ತಾಯಿನ ಒಂದು ತಮಿಳಿನಲ್ಲಿ ಒಂದು ಬರೆದಿದ್ದಾರೆ. 2 ಲೈನ್ಸ್ ಮಾತ್ರ. ಅದು ಕನ್ನಡದಲ್ಲಿ ಏನು, ಒಂದು ತಾಯಿ ತಂದೆಗೆ ದೊಡ್ಡ ಒಂದು ಪ್ರೀತಿ ಏನು ಕೊಡ್ತದೆ, ಒಂದು ಸುಖ ಏನು ಕೊಡ್ತದೆ, ಒಂದು ಖುಷಿ ಏನು ಕೊಡ್ತದನ ಒಂದು 4 ಜನ ಬಂದು ಮನೆಗೆ ಬಂದು ತನ್ನ ಮಗ ದೊಡ್ಡ ಒಂದು ಸಾಂಡ್ರೋನ್ ಹೇಳ್ಬೇಕಮ್ಮ. ಸಾಂಡ್ರೋನ್ನ ಏನು, ಎ ಪರ್ಸನ್ ಹೂ ಹಸ್ ಗಾಟ್ ವಿಸ್ಡಮ್. ಎಜುಕೇಶನ್ ಬೇರೆ, ವಿಸ್ಡಮ್ ಬೇರೆ. ನಾವು ಬಹಳ ಕನ್ಫ್ಯೂಸ್ ಮಾಡಿಕೊಳ್ತೀವಿ. ಸ್ಕೂಲ್ನಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಇವತ್ತು ಕೆಲವು ಜನ ಪ್ರೈಸ್ ಕೊಡ್ತೀರ ತಾವು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತೀರ. ಅವರೆಲ್ಲ ಎಜುಕೇಟೆಡ್ ಪೀಪಲ್, ಅವರೆಲ್ಲ ಬುದ್ಧಿವಂತವರು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಯಾರು ತಗೊಳ್ತಾರೋ ಅವರೆಲ್ಲ ಬುದ್ಧಿವಂತವರು. ಬಟ್ ಅ ಪರ್ಸನ್ ಹೂ ಹಸ್ ಗಾಟ್ ವಿಸ್ಡಮ್, ಎಜುಕೇಶನ್ಗೆ ವಿಸ್ಡಮ್ಗೂ ಡಿಫ್ರೆನ್ಸ್ ಇದೆ. ಯಾರಕ್ಕೆ ವಿಸ್ಡಮ್ ಇದೆ, ವರ್ಲ್ಡ್ಲಿ ನಾಲೆಡ್ಜ್, ಸ್ಕೂಲ್ನಲ್ಲಿ ಏನು ಟೀಚ್ ಮಾಡ್ತಾರೋ ಅದು ನನ್ನಲ್ಲಿ ಇದೆ. 60% ಮನೆಯಲ್ಲಿ ಏನು ಕಲಿಬೇಕು, ಸಮಾಜದಲ್ಲಿ ಏನು ಕಲಿಬೇಕು ಅದು ನನ್ನಲ್ಲಿ ಇದೆ. ಅದರಲ್ಲಿ ನಾನು ಸಮಾಜದಲ್ಲಿ ಒಳ್ಳೆ ಒಂದು ಮನುಷ್ಯನಾಗಿ ಬರುತ್ತೇನೆ, ಅವನಲ್ಲಿ ವಿಸ್ಡಮ್ ಇದೆ ಅಮ್ಮ. ಸೊ ತಂದೆ ತಾಯಿ ಅವರಲ್ಲಿ ಯಾರಾವುದೊಬ್ಬರು ಬಂದು, ವೆರಿ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಈ ಮನುಷ್ಯ, ಈ ತಿರುವಲ್ಲುವರ್ 2300 ವರ್ಷಕ್ಕೆ ಹಿಂದೆ ಯಾವ ಥರ ಥಿಂಕ್ ಮಾಡಿದ್ರೆ ನಾನು ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ವಿಸ್ಡಮ್ನ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಮಕ್ಕಳು ಖಂಡಿತವಾಗಿ ಆ ಥರ ಆಗಬೇಕಾಗ್ತದೆ. ವಿ ಆಲ್ ಫೀಲ್ ಹ್ಯಾಪಿ, ನಾಟ್ ಅಬೌಟ್ ರ್ಯಾಂಕ್ಸ್, ನಾಟ್ ಅಬೌಟ್ ಮಾರ್ಕ್ಸ್. ನನ್ನ ತಮಿಳುನಾಡಿನಲ್ಲಿ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾಮರಾಜರ್ನ ಒಬ್ಬರು, ತಾವೆಲ್ಲ ಹೆಸರು ಹೇಳಿರಬಹುದು. ಅವರು ಮಳೆ ಬರುವಾಗ ಕೂಡ ಸ್ಕೂಲ್ ಪಕ್ಕ ಹೋಗಿಲ್ವಮ್ಮ. ಅವರು ನೆವರ್ ಎಂಟರ್ಡ್ ಸ್ಕೂಲ್. ಸ್ಕೂಲ್ನೊಂದು ಕಾನ್ಸೆಪ್ಟೇ ಅವ್ರಿಗೆ ಗೊತ್ತಿಲ್ಲ. ಸ್ಕೂಲ್ ಒಳಗಡೆ ಹೋಗಿಲ್ಲ, ಸ್ಕೂಲ್ ನೋಡಿಲ್ಲ. 13 ವರ್ಷ ನನ್ನ ತಮಿಳುನಾಡು ಚೀಫ್ ಮಿನಿಸ್ಟರ್ ಅವರು. ದ ಬೆಸ್ಟ್ ಮ್ಯಾನ್. ಎಥಿಕ್ಸ್ ಯಾವ ಥರ ಎಥಿಕ್ಸು, ಅವರಲ್ಲಿ 2 ಪಂಚ ಇತ್ತಮ್ಮ. 2 ಪಂಚ. ದ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು 1963 to 1975 2 ಪಂಚ. ಒಂದು ಫಂಕ್ಷನ್, ಅವರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಆ ಟೈಮ್ನಲ್ಲಿ ಕಕ್ಕನ್ ಹೇಳ್ಬಿಟ್ಟು ದರ್ ವಾಸ್ ಒನ್ ಎಜುಕೇಶನ್ ಮಿನಿಸ್ಟರ್. ಕಕ್ಕನ್ ಕಾಮರಾಜರ ಮನೆಗೆ ಹೋಗ್ತಾರೆ, ಬನ್ನಿ ಸರ್ ನಾವು ಒಂದು ಎಜುಕೇಶನ್ ಒಂದು ಕಡೆ ಹೋಗಿ ರಿಬ್ಬನ್ ಕಟ್ ಮಾಡಬೇಕು, ಇನಾಗ್ರೇಷನ್ ಮಾಡಬೇಕು. 10 ನಿಮಿಷ ವೆಯ್ಟ್ ಮಾಡ್ತಾರೆ, 15 ನಿಮಿಷ ವೆಯ್ಟ್ ಮಾಡ್ತಾರೆ. ಕಾಮರಾಜರ್ ಬರ್ತಾ ಇಲ್ಲ, ಚೀಫ್ ಮಿನಿಸ್ಟರ್ ಬರ್ತಾ ಇಲ್ಲ. ಅವನೇ ಎಜುಕೇಶನ್ ಮಿನಿಸ್ಟರ್ ಡೌಟು, ಎಲ್ಲಿಯಪ್ಪ ಚೀಫ್ ಮಿನಿಸ್ಟರ್ ಓಡೋಗಿಬಿಟ್ಟಿದ್ದಾರೆ ನೋಡೋಣ. ನಾನು ಅವನೇ ಮನೆ ಓಪನ್ ಮಾಡಿಬಿಟ್ಟು ಒಳಗೋಗಿ ನೋಡ್ತಾರೆ, ಎಲ್ಲಿಯಪ್ಪ ಇದ್ದಾರೆ ನಮ್ಮ ಚೀಫ್ ಮಿನಿಸ್ಟರ್. ಅವನೇ ಕಾಮರಾಜರು ಹೇಳ್ತಾರೆ, ನನ್ನಲ್ಲಿ 2 ಪಂಚ ಇದೆ, ನಿನ್ನೆ ಒಂದು ಪಂಚ ಯೂಸ್ ಮಾಡಿದ್ದೀನಿ, ವಾಶ್ ಮಾಡಿ ಬಿಸಿಲಿಗೆ ಹಾಕಿದ್ದೀನಿ ಅಪ್ಪ, 5 ನಿಮಿಷ ವೆಯ್ಟ್ ಮಾಡಿ, ಆಮೇಲೆ ಹಾಕೊಂಡು ಬರ್ತೀನಿ. ಒಂದಿನ ಮನೆಗೆ ಹೋಗ್ತಾರೆ, ಮನೆಗೆ ಹೊಸದಾಗಿ ಒಂದು ವಾಟರ್ ಪೈಪ್ ಲೈನ್ ಕನೆಕ್ಷನ್ ಇದೆ. ತಾಯಿಗೆ ಹೇಳ್ತಾರೆ, ಏನಮ್ಮ ಸಡನ್ ಆಗಿ ವಾಟರ್ ಪೈಪ್ ಲೈನ್ ಕನೆಕ್ಷನ್ ಮನೆಗೆ ಬಂದಿತ್ತು? ಇದು ಚೀಫ್ ಮಿನಿಸ್ಟರ್, ತಿರುನೆಲ್ವೇಲಿ ಕಡೆಯವರು, ಸದರ್ನ್ ಪಾರ್ಟ್ ಆಫ್ ತಮಿಳುನಾಡು. ಅವನೇ ತಾಯಿಗೆ ಹೇಳ್ತಾರೆ, ಇಲ್ಲ ಮಗ ಸ್ವಲ್ಪ ಭಾಳ ಏಜ್ ಆಗಿತ್ತು, ಮಂಡಿ ನೋವಾಯಿತು, ನಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಲೋಕಲ್ ಅವರು ಕೇಳಿ ಪಂಚಾಯತ್ ಅವರು ಒಂದು ಪೈಪ್ ಲೈನ್ ಹಾಕಿದ್ದಾರೆ, ತೆಗಿಬೇಕು. ಊರು ಜನ ಏನು ತಿಳ್ಕೊಳ್ತಾರೆ, ನಿನ್ನ ಮಗ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾನೆ ತಮಿಳುನಾಡಕ್ಕೂ, ಬೇರೆ ಜನಕ್ಕೆಲ್ಲ ಪೈಪ್ ಲೈನ್ ಇಲ್ಲ, ಚೀಫ್ ಮಿನಿಸ್ಟರ್ ಮನೆಗೆ ಮಾತ್ರ ಪೈಪ್ ಲೈನ್ ಹೇಳ್ತಾರೆ, ತೆಗೆದ್ಬಿಟ್ಟಿದ್ದಾರೆ. ಆ ಮನುಷ್ಯ ತೀರಿ ಹೋಗ್ಲಿಕ್ಕೆ ಮುಂಚೆ ಸಂಬಡಿ ಆಸ್ಟ್, ಯು ಆರ್ ಅನ್ ಔಟ್ಸ್ಟ್ಯಾಂಡಿಂಗ್ ಚೀಫ್ ಮಿನಿಸ್ಟರ್. ತಮಿಳುನಾಡಿನಲ್ಲಿ ದ ಮಿಡ್ ಡೇ ಮೀಲ್ ಸ್ಕೀಮ್ ಫಸ್ಟ್ ಇನ್ ದ ವರ್ಲ್ಡ್, ನಮ್ಮ ವರ್ಲ್ಡ್ನಲ್ಲಿ ದ ಮಧ್ಯ ಏನು ನಾವು ಮಕ್ಕಳಿಗೆ ಊಟ ಕೊಡ್ತೀವಿ, ಇಂಟ್ರೊಡ್ಯೂಸ್ಡ್ 1969, 1969ನಲ್ಲಿ. ಸಂಬಡಿ ಆಸ್ಟಮ್, ಎಲ್ಲರಿಂದಪ್ಪ ಇಷ್ಟು ನೀವು ಕಲಿದಿದ್ದೀರಿ, ಯಾರು ನಿಮಗೆ ಇದೆಲ್ಲ ಪಾಠ ಮಾಡಿದ್ರು? ಈ ಸೆಡ್, ಸಮಾಜದಲ್ಲಿருந்து ಕಲಿದಿದ್ದೀನಿ. ಐ ಆಮ್ ಅ ಗುಡ್ ಮ್ಯಾನ್, ಐ ಆಮ್ ಅ ಗುಡ್ ಲೀಡರ್.
ನಾನೊಂದು ಒಳ್ಳೆಯ ನಾಯಕ ಯಾಕೆನ ಸಮಾಜದಲ್ಲಿருந்து ಪಾಠ ಕಲಿತಿದ್ದೇನೆ. ಬಟ್ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ, ತಾವು ಬೆಂಗಳೂರು ಕಡೆ ಹೋಗಿದ್ದೀರಾ, ಫಸ್ಟ್ ಪೇರೆಂಟ್ಸ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ, ಸರ್ ಬಸ್ ಎ ಸಿಯಾ ಸರ್, ಕ್ಲಾಸ್ ರೂಮ್ ಎ ಸಿ ಸರ್, ಆಯ್ತು. ಟಾಯ್ಲೆಟ್ ಎ ಸಿ ಸರ್, ಆಯ್ತು. ಒಂದು ಸಣ್ಣ ಒಂದು ಸ್ವೆಟ್ ಬರಬಾರದು, ಬೆವರು ಸಣ್ಣದು ಬರಬಾರದು. ಆಮೇಲೆ ಒಂಥರ ಪ್ರೊಟೆಕ್ಟ್ ಮಾಡಿ ಅವ್ರಿಗೊಂಥರ ನಾವೇನು ತಿಳ್ಕೊಳ್ತೀವಿ, ತಂದೆ ತಾಯಿನ ನಮ್ಮ ಮಕ್ಕಳ ಮೇಲೆ ಒಂದು ಸಣ್ಣ ಒಂದು ಬೆವರು ಬರಬಾರದು, ನಾವು ಒಳ್ಳೆ ತಂದೆ ತಾಯಿ ಅಲ್ವಾ? ನಮ್ಮೆಲ್ಲರಲ್ಲಿ ಅದು ಆ ಫೀಲಿಂಗ್ ಇದೆ ಅಲ್ವಾ? ಯಾಕೆ ಏನು ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ. ಈ ಥರ ಮಕ್ಕಳ ಜೊತೆಗೆ ಇರಬೇಕು, ಈ ಥರ ಟ್ಯೂಷನ್ ಹೋಗ್ಬೇಕು, ಯು ವಿಲ್ ಪ್ಲೇ ವಿತ್ ದೇಮ್, ಇವ್ರ ಜೊತೆಗೆ ಆಟ ಆಡಬೇಕು, ಇವ್ರ ಜೊತೆಗೆ ಮಾತಾಡಬೇಕು, ಈ ಕ್ಲಾಸ್ ಮೇಂಟೈನ್ ಮಾಡಬೇಕು. ನಾವೇ ಮಕ್ಕಳಿಗೆ ಈ ಥರ ಮಾಡಿ 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 ಕಾಮರಾಜರ ಥರ ಆಗಲಿಕ್ಕೆ ನಾವು ಬಿಡಲ್ಲ. ಒಂದು ಎ ಸಿ ಕಾರ್ನಲ್ಲಿ ಎ ಸಿ ಕಾನ್ವೆಂಟ್ಗೂ ಎ ಸಿ ಟಾಯ್ಲೆಟ್ಗೆ ಹೋಗುವ ಒಂದು ಮಗು 20 ವರ್ಷದಲ್ಲಿ ಏನಾಗ್ತಾರೆ, ವಾಟ್ ವಿಲ್ ಬಿಕಮ್? ಅವರಲ್ಲಿ ಏನು ಪ್ರಯೋಜನ ನಮಗೂ? ಈಸ್ ಲೈಕ್ ಎ ವೆಜಿಟಬಲ್ ಇನ್ ಅ ಫ್ರಿಡ್ಜ್. ಒಂದು ಫ್ರಿಡ್ಜ್ನಲ್ಲಿ ಒಂದು ವೆಜಿಟಬಲ್ ಎತ್ತಿರ ಯಾವ ಥರ ಇರ್ತದೆ, ಅದು ಫ್ರಿಡ್ಜ್ಗೂ ಪ್ರಯೋಜನ ಇಲ್ಲ, ಅಡಿಗೆಗೂ ಪ್ರಯೋಜನ ಇಲ್ಲ, ಆ ಥರ ಆಗಿಬಿಡ್ತದೆ. ದಯವಿಟ್ಟು ಪ್ಲೀಸ್ ಮೇಕ್ ಶ್ಯೂರ್ ನಮ್ಮ ಮಕ್ಕಳು, ಇನ್ಕ್ಲೂಡಿಂಗ್ ಮೈ ಓನ್ ಚೈಲ್ಡ್, ದೇ ಲರ್ನ್ ಸೋ ಮಚ್ ಫ್ರಮ್ ದ ಸೊಸೈಟಿ. ಔಟ್ಸೈಡ್ ಕಲಿಬೇಕು ಅವರು.